ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಿರೋದು ನನಗಾಗಿ, ನಿಮಗಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಭೂಮಿಗೆ ಒಂದು ಮಗುವಿನ ರೂಪದಲ್ಲಿ, ಒಂದು ತಾಯಿ ಗರ್ಭದಲ್ಲಿ ಜನಿಸಿ ಬಂದಿರೋದು. ಹಲ್ಲೆಲೂಯಾ. ಆತನು ರಾಜಾದಿ ರಾಜನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಕರ್ತಾದಿಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಈ ಭೂಮಿಗೆ ಒಂದು ಸ್ತ್ರೀಯಾದ ಮರಿಯೋಳ ಹೊಟ್ಟೆಯಲ್ಲಿ ಹುಟ್ಟು ಬಂದಿರೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ಎದಕ್ಕಾಗಿ ಗೊತ್ತಾ? ನಮ್ಮ ಎಲ್ಲರ ಪಾಪವನ್ನು ಹೊತ್ತು ತೀರಿಸೋದಕ್ಕಾಗಿ, ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿರೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಬಂದಿರೋದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು 12 ವರ್ಷದಲ್ಲಿ ಇದ್ದಿದಾಗ ಅಲ್ಲೊಂದು ಜಾತ್ರೆ ಇರುತ್ತದೆ. ಆ ವಾಕ್ಯ ಓದೋಣ. ಹಲ್ಲೆಲೂಯಾ. ಲೋಕ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 41ನೇ ವಚನದಿಂದ ಕೆಲವು ವಚನ ಓದೋಣ. ಹಲ್ಲೆಲೂಯಾ. ಆತನು ತಂದೆ ತಾಯಿ ಪ್ರತಿ ವರ್ಷ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗೆ ಆತನು 12 ವರ್ಷದವನು ಆದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲೇ ಉಳಿದುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನ ಜಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂದವರಲ್ಲಿ ಪರಿಚಿತೆಯವರಲ್ಲಿ ಆತನನ್ನು ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. ಹಲ್ಲೆಲೂಯಾ. ಇಲ್ಲಿ ಯೆರೂಸಲೇಮಿನಲ್ಲಿ ಒಂದು ಜಾತ್ರೆ ಇತ್ತು. ಹಲ್ಲೆಲೂಯಾ. ಯೆರೂಸಲೇಮಿನಲ್ಲಿ ಒಂದು ಜಾತ್ರೆ ಇತ್ತು. ಅವರು ಯಾವಾಗಲೂ ಅವರ ತಂದೆ ತಾಯಿಗಳನ್ನು ಆ ಜಾತ್ರೆಗೆ ಹೋಗುತ್ತಾ ಇದ್ದಿದ್ದರು. ಹಲ್ಲೆಲೂಯಾ. ವರ್ಷ ಆ ಜಾತ್ರೆಗೆ ಹೋಗುತ್ತಾ ಇದ್ದರು ಪದ್ಧತಿ ಪ್ರಕಾರ. ಹಲ್ಲೆಲೂಯಾ. ಅವಾಗ ಯೇಸು ಕ್ರಿಸ್ತನು ಸಹ ಹುಟ್ಟಿದಾಗ 12 ವರ್ಷದವನು ಆಗಿದ್ದನು. ಹಲ್ಲೆಲೂಯಾ. ಆತನು 12 ವರ್ಷದವನು ಇದ್ದಾಗ ಸಹ ಆ ಜಾತ್ರೆಗೆ ಹೋಗಿದ್ರು. ಹಲ್ಲೆಲೂಯಾ. ಹೋಗಿ ಜಾತ್ರೆಯನ್ನು ಮುಗಿಸಿಕೊಂಡು ಹಿಂತಿರುಗಿ ಬರುವಾಗ ಅವರು ಯೋಚನೆ ಮಾಡಿದ್ದಾರೆ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಇಲ್ಲೇ ಇರ್ಬೋದೇನೋ, ಜಾತ್ರೆಯಲ್ಲಿ ಜನ ಜಾಸ್ತಿ ಇದೆ, ಹಿಂದೆ ಮುಂದೆ ಬರ್ತಾ ಇದ್ದಾರೆ ಎಂಬುದಾಗಿ ಅವರು ಯೋಚನೆ ಮಾಡಿದ್ರು. ಹಲ್ಲೆಲೂಯಾ. ಒಂದು ದಿವಸದ ಎಷ್ಟು ದೂರ ನಡೀತಾರೋ ಅಷ್ಟು ದೂರ ಬಂದಿದ್ರು. ಹಲ್ಲೆಲೂಯಾ. ಅಷ್ಟು ದೂರ ಬಂದಿದ ಮೇಲೆ ಯೇಸು ಕ್ರಿಸ್ತನ ಅವರಿಗೆ ಕಾಣದೇ ಇರುವಾಗ, ಹಲ್ಲೆಲೂಯಾ, ಯೇಸು ಕ್ರಿಸ್ತನು ಇನ್ನೂ ಅವರಿಗೆ ಕಾಣದೇ ಇರುವಾಗ ಅವರ ಪರಿಚಯ ಇರುವವರು ಅಲ್ಲೇ ಆಗಲಿ, ಅವರ ಬಂಧು ಬಾರದವರು ಆಗಲಿ ಹುಡುಕಿದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರೆಲ್ಲರ ಹತ್ರ ಹುಡುಕಿದರು. ಆ ಹುಡುಕುವಾಗ ಸಹ ಆತನು ಏನಾಗಲಿಲ್ಲ, ಕಾಣಲಿಲ್ಲ. ಯೇಸು ಕ್ರಿಸ್ತನು ಕಾಣದೇ ಇರುವುದ ಕಾರಣಕ್ಕಾಗಿ ಅವರು ಭಯಪಟ್ಟರು. ಹಲ್ಲೆಲೂಯಾ. ಎಲ್ಲೂ ನನ್ನ ಮಗ ಕಳೆದು ಹೋಗಿದ್ದಾನೆಂದು ಭಯಪಟ್ಟಿದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ನನ್ನ ಮಗ ಕಳೆದೋಗಿದನೆಂದು ಭಯಪಟ್ಟು ಅವರು ಹಿಂತಿರುಗಿ ಯೆರೂಸಲೇಮಿಗೆ ಬಂದಿದ್ದರು. ಹಲ್ಲೆಲೂಯಾ. ಸಹಜವಾಗಿ ನಾವು ಸಹ ನಮ್ಮ ಮಕ್ಕಳು 1 ಸೆಕೆಂಡ್ ಕಾಣಲಿಲ್ಲ ಅಂದರೆ ಏನು ಮಾಡ್ತೇವೆ ಗೊತ್ತಾ? ಅವರು ಹುಡುಕುತ್ತೇವೆ. ಹಲ್ಲೆಲೂಯಾ. ಅವರನ್ನು ನಾವು ಹುಡುಕುತ್ತೇವೆ. ಹಲ್ಲೆಲೂಯಾ. ಆದರೆ ಇಲ್ಲಿ ಯೇಸು ಕ್ರಿಸ್ತನ 12 ವರ್ಷದ ಇರುವಾಗಲೇ ಆತನು ತಂದೆ ಮಾತಾಡ್ತಾ ಇದ್ದಿದ್ದನು. ಹಲ್ಲೆಲೂಯಾ.
ಹಲ್ಲೆಲೂಯ. ಆತನು ಅವ್ರ ತಂದೆ ತಾಯಿಗೆ ಏನು ಉತ್ತರ ಕೊಡ್ತಾನಂದರೆ, ನನ್ನ ತಂದೆ ಮನೆಯಲ್ಲಿ ಇಲ್ಲಿ ವಾಕ್ಯಗಳನ್ನು ಓದಿರಿ, 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನು ಎಲ್ಲಿ ಕಂಡರು ಗೊತ್ತಾ? ದೇವಾಲಯದಲ್ಲಿ ಕಂಡಿದರು. ಹಲ್ಲೆಲೂಯ. ನಮ್ಮ ಮಕ್ಕಳನ್ನು ನಾವು ಎಲ್ಲಿ ಕಂಡುತ್ತಾ ಇದ್ದೀವೋ ಗೊತ್ತಾ? ಮೊಬೈಲ್ ನೋಡೋದ್ರಲ್ಲಾಗಲಿ, ಯಾವುದೋ ಒಂದು ಆಟ ಆಡೋದ್ರಲ್ಲಾಗಲಿ, ಇಲ್ಲಿ ಯೇಸು ಕ್ರಿಸ್ತನನ್ನು ಎಲ್ಲಿ ಕಂಡುಕೊಂಡಿದ್ರು ಗೊತ್ತಾ? ದೇವಾಲಯದಲ್ಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಮ್ಮ ಮಕ್ಕಳ ಮೇಲೆ ಆ ಪರಿಶುದ್ಧ ಆತ್ಮ ನೆಲೆಗೊಂಡಿದ್ದಾರೆ. ಅವ್ರು ಎಲ್ಲಿರ್ತಾರೆ ಗೊತ್ತಾ? ಅವರು ದೇವಾಲಯದಲ್ಲಿರುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಆತನನ್ನು ದೇವಾಲಯದಲ್ಲಿ ಕಂಡುಕೊಂಡಿದ್ರು. ಹಲ್ಲೆಲೂಯ. ನಮ್ಮ ಮಕ್ಕಳನ್ನು ಸಹ ನಾವು ಯಾವಾಗಲೂ ದೇವಾಲಯದಲ್ಲಿ ಕಂಡುಕೊಳ್ಳಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಮ್ಮ ಮಕ್ಕಳ ಮೇಲೆ ದೇವರ ಆತ್ಮ ನೆಲೆಗೊಂಡಿದ್ದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಅವರು ದೇವರ ವಾಕ್ಯವನ್ನು ಮಾತಾಡ್ತಾರೆ. ಹಲ್ಲೆಲೂಯ. ನಮ್ಮ ಮಕ್ಕಳು ದೇವರ ವಾಕ್ಯ ಮಾತಾಡಬೇಕಾದರೆ ನಮ್ಮ ಮಕ್ಕಳಿಗಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನನ್ನ ಮಗನ ನಾಲಿಗೆಯನ್ನು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವಾದ ಮಾಡುತ್ತೇನೆ. ಅವನ ಬಾಯಿಂದ ಹೊರಡುವ ಮಾತುಗಳು ಯೇಸುವಿನ ಮಾತಾಗಬೇಕೆಂದು ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗಲೇ ದೇವರು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ. ಬರೀ ಬೆಳೀತಾ ಇದ್ದಾನೆಂದೇಳಿ ಅವನನ್ನು ನಾವು ಬಿಟ್ಟು ಬಿಡಬಾರದು. ಯೇಸುವಿನ ನಾಮದಲ್ಲಿ ನನ್ನ ಮಗನ ನಾಲ್ಗೆ ನಾನು ಆಶೀರ್ವಾದ ಮಾಡುತ್ತೇನೆ. ಅವನ ಹೃದಯ ನಾನು ಆಶೀರ್ವಾದ ಮಾಡುತ್ತೇನೆ. ಯೇಸುವಿನ ಹಾಗೆ ದಿನಾದಿನ ಬಲದಲ್ಲೂ ದೇಹದಲ್ಲೂ ಆತ್ಮದಲ್ಲೂ ಬೆಳೆಯುವ ನನ್ನ ಮಗನಾಗಬೇಕೆಂದು ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಯಾವ ಪ್ರಕಾರ ಈ ಲೋಕದಲ್ಲಿ ಪದ್ಧತಿ ಪ್ರಕಾರ ನಾವು ಸ್ಕೂಲ್ಗೆ ಹೋಗೋಕ್ಕೆ ನನ್ನ ಮಗನಿಗೆ ಬೆಳಗ್ಗೆ ಎದ್ದು ನಾನು ಏನೇನು ಮಾಡುತ್ತೇನಲ್ಲ, ಅವನಿಗೆ ಏನೇನು ಅಗತ್ಯವೋ ಅದನ್ನೆಲ್ಲ ಮಾಡುತ್ತೇನಲ್ಲ, ಹಾಗೆ ನಾವು ಸಹ ನಮ್ಮ ಮಕ್ಕಳಿಗೆ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಾಗಿ ಬಿಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವ್ಯಕ್ತಿ ಹೇಳ್ತಾ ಇದ್ದನು, ಮಕ್ಕಳಿಗೆ ಪ್ರಾರ್ಥನೆ ವಾಕ್ಯ ಓದೋದಕ್ಕೆ ಯಾಕೆ ಕಲಿಸೋದಿಲ್ಲ ಅಂದರೆ, ಇಲ್ಲ ಅವರು ದೊಡ್ಡವರಾದ್ಮೇಲೆ ಕಲಿತಾರೆ. ಹಲ್ಲೆಲೂಯ. ದೊಡ್ಡವರಾದ್ಮೇಲೆ ಕಲಿಯೋದಿಲ್ಲ. ಒಂದು ಗಿಡ ಇದೆ ಅಂದರೆ ಅದು ಚಿಕ್ಕ ಗಿಡ ಹಿಡಿದು ಅದಕ್ಕೆ ಯಾವ ಪ್ರಕಾರ ನಾವು ಬೆಳೆಸಿದ್ರೆ ಅದೇ ಪ್ರಕಾರ ಬೆಳೀತದೆ. ಹಲ್ಲೆಲೂಯ. ನಾವು ನಮ್ಮ ಮಕ್ಕಳಿಗೆ ವಾಕ್ಯದಲ್ಲಿ ಬೆಳೆಸಬೇಕು. ಯೇಸು ಕ್ರಿಸ್ತನ ಆಲಯದಲ್ಲಿ ಬೆಳೆಸಬೇಕು. ಆಗ ಅವರು ದೊಡ್ಡವರಾಗಿ ಅವರು ಅನೇಕರಿಗೆ ಮಾದರಿ ಆಗಿರ್ತಾರೆ. ಅನೇಕರಿಗೆ ಅವರು ಮೂಲೆಗಲ್ಲಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮದಲ್ಲಿ ನಮ್ಮ ಮಕ್ಕಳನ್ನು ನಾವು ಆಶೀರ್ವಾದ ಮಾಡಬೇಕು. ಹಲ್ಲೆಲೂಯ. ನಿನ್ನೆ ನಾನು ಒಂದು ಫೇಸ್ಬುಕ್ಕಲ್ಲಿ ನೋಡಿರೋದು, ಹಲ್ಲೆಲೂಯ, PUC ಫೇಲ್ ಆಗಿದೆ ಅಂತೇಳಿ ಮಗು ಏನು ಮಾಡ್ಕೊಂಡಿದೆ ಗೊತ್ತಾ? ಸೂಸೈಡ್ ಮಾಡಿಕೊಂಡಿದೆ. ಹಲ್ಲೆಲೂಯ. ನಮ್ಮ ಮಕ್ಕಳಿಗೆ ನಾವು ಧೈರ್ಯ ಕೊಡಬೇಕು. ಹಲ್ಲೆಲೂಯ. ಇವತ್ತು ನನ್ನ ಮಗಳು ಫೇಲ್ ಆಗಿದ್ದಾಳೆ ಅಂಥೇಳಿ ಆಕೆ ಕಾಟ ಕೊಡದೆ ಹೊರತು, ನೀನು ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಮುಂದಿನ ವರ್ಷದಲ್ಲಿ ದೇವರು ನಿನಗೆ ಚೆನ್ನಾಗಿ ಅಂಕಗಳನ್ನು ತರುವಂತೆ ದೇವರು ಕೃಪೆ ಕೊಡುತ್ತಾನೆ. ನೀನು ಭಯಪಡಬೇಡ. ಬಿದ್ದರೂ ನೀನು ಏಳುವಂತೆ ದೇವರು ಸಹಾಯ ಮಾಡುತ್ತಾನೆ. ಇವತ್ತು ಬಿದ್ದಿದೆಯಾ ಮಗಳೇ, ಭಯಪಡಬೇಡ, ನಾನಿದ್ದೇನೆ. ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ವಾಕ್ಯಗಳನ್ನು ಓದು, ಆ ವಾಕ್ಯಗಳನ್ನು ಧ್ಯಾನ ಮಾಡು. ಇವತ್ತು ಯಾವ ಸ್ಕೂಲಲ್ಲಿ ನೀನು ತಲೆ ತಗ್ಗಿಸಿಕೊಂಡು ಬಂದಿದೆಯೋ ಅದೇ ಸ್ಕೂಲಲ್ಲಿ ನಿನಗೆ ತಲೆ ಎತ್ತುವಂತೆ ದೇವರು ಮಾಡುತ್ತಾನೆ ಎಂದು ತಂದೆ ತಾಯಿಗಳು ಧೈರ್ಯ ಕೊಡಬೇಕು. 1 ವರ್ಷ ಫೇಲ್ ಆದರೆ ಭಯಪಡಬೇಡಿರಿ. ಮಕ್ಕಳನ್ನು ಟಾರ್ಚರ್ ಕೊಡಬೇಡ್ರಿ. ಹಲ್ಲೆಲೂಯ. ಯಾಕಂದರೆ ಪರಲೋಕದಾಗಿರುವ ತಂದೆ ನಿಮ್ಮನ್ನು ಯಾವ ಚಿತ್ತ ನಿನ್ನ ಮಗನು ನಿನ್ನ ಮಗಳು ಏನು ಆಗಬೇಕೆಂದು ನಿನ್ನ ಚಿತ್ತ ಇದೆಯೋ, ನಿನ್ನಕ್ಕಿಂತ ದೊಡ್ಡ ಪ್ಲಾನ್ಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿದೆ.
ನಿನ್ನಕ್ಕಿಂತ ದೊಡ್ಡ ಪ್ಲಾನ್ಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿದೆ. ಹಲ್ಲೆಲೂಯಾ. ಆತನು ನೆರವೇರಿಸುತ್ತಾನೆ. ನೀನು ಅವಮಾನ ಆಗಿರೋದು ಇದು ಒಳ್ಳೆಯದಕ್ಕಾಗಿ. ಹಲ್ಲೆಲೂಯಾ. ಅವಮಾನವಾಗಿರುವುದು ದೇವರ ನಾಮ ಮಹಿಮೆ ಪಡಿಸುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಮಾನವಾಗಿರೋದು ದೇವರ ನಾಮ ಘನಪಡಿಸುವುದಕ್ಕಾಗಿ. ನೀನು ಬಿದ್ದಿರುವುದು ನಿನ್ನ ಹಾಗೆ ಬಿದ್ದಿರುವುದಕ್ಕಲ್ಲ, ಯೇಸು ಕ್ರಿಸ್ತನ ನಾಮ ಮಹಿಮೆ ಪಡಿಸುವುದಕ್ಕಾಗಿ. ಈಗ ನೋಡು, ಒಂದೇ ಸಾರಿ ಪಾಸ್ ಆಗಿದ್ರು ಅವ್ರಿಗೆ ದೇವರಷ್ಟು ಬೇಕಾಗಿಲ್ಲ. ಅವರು ತುಂಬ ಖುಷಿಯಿಂದ ನಾನು ಯಾವ ಕಾಲೇಜ್ಗೆ ಹೋಗಬೇಕು, ಯಾವ ಕಾಲೇಜಲ್ಲಿ ನಾನು ಅಡ್ಮಿಷನ್ ಮಾಡಬೇಕೆಂದು ನೋಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಇಲ್ಲಿ ಬಿದ್ದೋಗಿರುವವನು ಅವನಿಗೆ ದುಃಖ ಉಂಟಾಗುತ್ತದೆ, ಅವನಿಗೆ ದುಃಖ ಉಂಟಾಗುತ್ತದೆ. ಹಲ್ಲೆಲೂಯಾ. ಅವನಿಗೆ ದುಃಖ ಉಂಟಾಗಿದಾಗ ಅವನು ದೇವರಲ್ಲಿ ಹುಡುಕುವನಾಗಿರುತ್ತಾನೆ. ಅವನು ಒಂದು ವೇಳೆ ಆ ದೇವರಿಗೆ ಹುಡುಕುವುದಕ್ಕಾಗಿ ಅವನ ಮೈಂಡಲ್ಲಿ ಸೈತಾನ ತರದೆ, ಅವನ ಮೈಂಡಲ್ಲಿ ಸೈತಾನ ಬೇರೆ ಮಾರ್ಗ ಹುಟ್ಟಿಸಿದ್ರು, ತಾಯಿ ತಂದೆಯಾದ ನೀವು ದೇವರ ವಾಕ್ಯ ಅವರ ಮುಂದೆ ಇಡಬೇಕು. ನೀನು ಈ ವರ್ಷ ಫೇಲ್ ಆಗಿದೆಯಾ, ನೀನು ಭಯಪಡಬೇಡ ಮಗಳೇ, ಭಯಪಡಬೇಡ ಮಗನೇ. ದೇವರು ನಿನಗೆ ವಿಶೇಷವಾದ ಸಹಾಯಕನಾಗಿದ್ದಾನೆ. ಆತನ ಬಲದಿಂದ ನೀನು ಮುಂದಿನ ಬರೋ ವರ್ಷದಲ್ಲಿ ನೀನು ದೇಹದಲ್ಲಿ ಆತ್ಮದಲ್ಲಿ ನೀನು ಬಲ ಹೊಂದುವನಾಗಿರ್ತೀಯ. ನೀನು ನಿನ್ನ ಮಗಳು ಫೇಲ್ ಆಗಿದರೆ, ನಿನ್ನ ಮಗನ ಫೇಲ್ ಆಗಿದರೆ ಆತನ ಕೈಯಲ್ಲಿ ವಾಕ್ಯ ಕೊಡು. ಈ ಲೋಕದಾಗಿರುವಂಥ ಟೀಚರ್ಗಳು ಕಲಿಸೋದಕ್ಕಿಂತಲೂ ದೊಡ್ಡ ಜ್ಞಾನ ದೇವರು ಕೊಡುತ್ತಾನೆ. ನಿನ್ನ ಮಗಳಿಗೆ ನಿನ್ನ ಮಗನಿಗೆ ಹೇಳು, ಸೊಲೊಮೋನನಿಗೆ ಜ್ಞಾನ ದೇವರೇ ಕೊಟ್ಟಿರೋದು. ನೀನು ಮೊಳಕಾಲೂರಿ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳೋದಾದರೆ ದೇವರ ವಾಕ್ಯ ಹೇಳುತ್ತದೆ, ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದರೆ ಹಸಿಬೋದು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ಹೇಳುತ್ತಾನೆ. ಈ ವರ್ಷ ನಿನ್ನನ್ನು ಫ್ರೆಂಡ್ಗೆ ನೋಡಿ ನಿನ್ನ ಮುಖ ಕೆಳಗಿದ್ದಿರ್ಬೋದು, ಆದರೆ ಬರುವ ವರ್ಷದಲ್ಲಿ ದೇವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿಡುತ್ತಾನೆ. ನೀನು ಈ ವರ್ಷ ಈ ದಿನ ನಿನ್ನ ರಿಸಲ್ಟ್ ತಿಳಿದ ಮೇಲೆ ನೀನು ದೇವರನ್ನ ಆಧಾರ ಮಾಡಿಕೋ, ನೀನು ಯೇಸು ಕ್ರಿಸ್ತನನ್ನು ಆಧಾರ ಮಾಡಿಕೋ. ಯೇಸು ಕ್ರಿಸ್ತನ ಹೊರತು ಜ್ಞಾನ ಕೊಡುವುದಕ್ಕೆ ಲೋಕದಲ್ಲಿ ಯಾರೂ ಇಲ್ಲ. ಜ್ಞಾನ ಬರುವುದು ಕ್ರಿಸ್ತನಿಂದಲೇ. ಹಲ್ಲೆಲೂಯಾ. ನಿನ್ನ ಒಳಗಿರುವ ಆ ದುಷ್ಟಾತ್ಮನನ್ನು ನಿನ್ನ ಒಳಗಿಂದ ತೆಗೆದುಹಾಕು. ಯೇಸುವಿನ ನಾಮದಲ್ಲಿ ನನಗೆ ತಲೆ ತಗ್ಗಿಸುವಂತೆ ಮಾಡಿರುವ ಆತ್ಮನೇ ನನ್ನಿಂದ ತೊಲಗಿ ಹೋಗಂತ ಹೇಳು. ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ತಲೆ ತಗ್ಗಿಸುವಂತೆ ಮಾಡಿರುವ ಆತ್ಮನೇ ನಿನ್ನ ತೊಲಗಿ ಹೋಗಂತ ಹೇಳು. ಬರೋ ವರ್ಷದಲ್ಲಿ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇನೆ. ಯೇಸು ನನಗೆ ಜ್ಞಾನ ಕೊಡುತ್ತಾರೆ ಅಂತ ಹೇಳು, ಯೇಸು ನನಗೆ ಸಹಾಯ ಮಾಡುತ್ತಾರೆ ಅಂತ ಹೇಳು. ನೀನು ಪ್ರತಿದಿನ ಪ್ರಾರ್ಥನೆ ಮಾಡು, ದೇವರ ವಾಕ್ಯಗಳನ್ನು ಓದುವವನಾಗು, ದೇವರ ವಾಕ್ಯಗಳನ್ನು ಧ್ಯಾನಿಸುವವಳಾಗು. ಆಗ ದೇವರು ನಿನ್ನ ಸಂಗಡ ಇರುತ್ತಾರೆ. ಹಲ್ಲೆಲೂಯಾ. ಪೇತ್ರ ಸಿಂಹನು ಸಹ ರಾತ್ರಿಯೆಲ್ಲ ಪ್ರಯಾಸಪಟ್ಟರು, ಏನೂ ಸಿಗಲಿಲ್ಲ. ದೇವರು ಒಂದು ವೇಳೆ ನಿನ್ನ ದೋಣಿ ಒಳಗೆ ನಿನ್ನ ಹೃದಯದೊಳಗೆ ಬಂದಿರೆ ಅಲ್ಲಿ ಅನೇಕರು ಬಂದು ನಿನಗೆ ಜ್ಞಾನ ಕೇಳುವವರಾಗಿರ್ತಾರೆ. ನನಗೂ ಸ್ವಲ್ಪ ಹೇಳು, ನನಗೂ ಸ್ವಲ್ಪ ಹೇಳು ಎಂದು ಜ್ಞಾನ ಕೇಳುವವರಾಗಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜ್ಞಾನ ಉಳ್ಳುವನು ಯೇಸು ಕ್ರಿಸ್ತನಂತ ಜ್ಞಾನ ಉಳ್ಳುವನು ಬೇರೆ ಈ ಲೋಕದಲ್ಲಿಲ್ಲ. ಅವನು ಎಷ್ಟೇ ಯಾವುದೇ ಮುಗಿಸ್ಲಿ, ಅವನು PhD ಮುಗಿಸ್ಲಿ, ಯಾವ ಡಿಗ್ರಿ ಮುಗಿಸ್ರು ಆತನಲ್ಲಿರುವ ಜ್ಞಾನಗಳನ್ನು ಬೇರೆ ಎಲ್ಲೂ ಸಿಗುವುದಿಲ್ಲ. ಯೇಸು ಕ್ರಿಸ್ತನ ಜ್ಞಾನ ನಿಮಗೆ ಉಚಿತವಾಗಿ ಕೊಡುತ್ತಾನೆ. ಯೇಸು ಕ್ರಿಸ್ತನ ಜ್ಞಾನ ಉಚಿತವಾಗಿ ಕೊಡುತ್ತಾರೆ.
ಆ ಜ್ಞಾನದ ಮುಂದೆ ಈ ಲೋಕದಾಗಿರುವ ಜ್ಞಾನ ಸೊನ್ನೆ ಆಗಿದೆ. ಹಾಲೆಲೂಯ, ಹಾಲೆಲೂಯ. ಹೇಳೋದೇನೆಂದರೆ, ಉದ್ದೇಶ ಏನಂದರೆ, ನೀವು ಯಾರು ಭಯಪಟ್ಟು ಅಯ್ಯೋ ನನಗೆ ಅವಮಾನವಾಗಿದೆ, ನಾನು ಸಾಯಬೇಕು, ನಾನು ಇರಬಾರದು, ನಾನು ಇನ್ಮೇಲೆ ಸ್ಕೂಲ್ಗೆ ಹೋಗಬಾರ್ದೆಂದು ಇಂಥ ನಿರ್ಧಾರ ತಗೊಳ್ಬೇಡಿರಿ. ಯಾಕಂದರೆ ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದ್ದಾನೆ, ಪರಲೋಕದ ದೇವರು ನಿಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯ. ತಂದೆ ತಾಯಿ ಆದ ನೀವು ಸಹ ಈ ವರ್ಷ ನಿನ್ನ ಮಗಳು ಫೇಲ್ ಆದರೆ ಆಕಿನ ಕೈಯಲ್ಲಿ ಬೈಬಲ್ ಕೊಟ್ಟು ನೋಡು, ಆಕಿ ವಾಕ್ಯವನ್ನು ಧ್ಯಾನ ಮಾಡಂತ ಹೇಳಿ ನೋಡು. ಬರೋ ವರ್ಷದಲ್ಲಿ ಪೂರ ಇಂಡಿಯಾದಲ್ಲೇ ಟಾಪ್ ಆಗಿರ್ತಾಳೆ. ಹಾಲೆಲೂಯ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತ ದೇಶದಲ್ಲಿ ನಿನ್ನ ಮಗಳು ಟಾಪ್ ಆಗಿರ್ತಾಳೆ. ಒಂದು ವೇಳೆ ಆಕಿಗೆ ನೀನು ಕುಗ್ಗಿ ಅಯ್ಯೋ ನಾನು ಇಷ್ಟು ದುಡ್ಡು ಹಾಕ್ದ, ನನ್ನ ಮಗಳು ನನಗೆ ಈ ವ್ಯಾಲ್ಯೂವೇ ಕೊಡಲು ಹೋದಳು, ನನ್ನ ಮಗನು ನನ್ನ ವ್ಯಾಲ್ಯೂವೇ ಇಡಲು ಹೋದನು, ಫೇಲ್ ಆದನು, ನೀನು ಫೇಲ್ ಆಗಿದೆಯಾ ಅಂತ ಪದೇ ಹೇಳಬೇಡ. ಯಾಕಂದರೆ ದೇವರು ನಿನ್ನಕ್ಕಿಂತ ದೊಡ್ಡವನು. ನೀನಿಟ್ಟಿರುವ ಆಲೋಚನೆ ಲೋಕದಾಗಿರ್ಬೋದು, ನೀನಿಟ್ಟಿರುವ ಆಲೋಚನೆಗಳನ್ನು ಲೋಕದಾಗಿರ್ಬೋದು. ನನ್ನ ಮಗನ ಡಾಕ್ಟರ್ ಆಗಬೇಕು, ನನ್ನ ಮಗನ ಇಂಜಿನಿಯರ್ ಆಗಬೇಕು, ನನ್ನ ಮಗನೊಂದು ಒಳ್ಳೆಯ ಒಂದು ದೊಡ್ಡ ಕಂಪನಿಗೆ MD ಆಗಿರಬೇಕೆಂದು ನೀನು ಇಟ್ಟಿರಬಹುದು ಆಲೋಚನೆ. ಆದರೆ ನಿನ್ನ ಮಗನ ಮೇಲೆ, ನಿನ್ನ ಮಗಳ ಮೇಲೆ ಇಟ್ಟಿರುವ ಆಲೋಚನೆ ಪರಲೋಕದಲ್ಲಿದ್ದಾನೆ. ಆತನ ಆಲೋಚನೆಗಳನ್ನು ದೊಡ್ಡದಾಗಿರುತ್ತದೆ. ಹಲ್ಲೆಲೂಯ. ಆತನ ಆಲೋಚನೆಗಳನ್ನು ದೊಡ್ಡದಾಗಿರುತ್ತದೆ. ಹಲ್ಲೆಲೂಯ. ನಾವು ಮನುಷ್ಯರು, ನಾವು ಮಾಡುವ ಆಲೋಚನೆ ಚಿಕ್ಕದಾಗಿರುತ್ತದೆ. ಆದರೆ ಯೇಸು ಕ್ರಿಸ್ತನ ಆಲೋಚನೆ ನಿನ್ನ ಮಗಳ ಮೇಲಾಗಲಿ, ನಿನ್ನ ಮಗನ ಮೇಲಾಗಲಿ ದೊಡ್ಡ ಪ್ಲಾನ್ ಇದೆ. ಭಯಪಡಬೇಡ. ಒಂದು ಗೋಧಿ ನೆಲದಲ್ಲಿ ಬಿದ್ದು ಸಾಯದಿದ್ದರೆ ಅದು ಹುಟ್ಟುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಗೋಧಿ ಭೂಮಿಯಲ್ಲಿ ಬಿದ್ದು ಅದು ಸಾಯದೆ ಇದ್ದರೆ ಅದನ್ನು ಹುಟ್ಟುವುದಿಲ್ಲ ಎಂಬುದಾಗಿ ಹೇಳುತ್ತದೆ. ಹಾಲೆಲೂಯ. ಇವತ್ತು ನಿನ್ನ ಮಗಳನ್ನಾಗಲಿ ನಿನ್ನ ಮಗನನ್ನಾಗಲಿ ಅವಮಾನವಾಗಿರ್ಬೋದು, ಆದರೆ ಪರಲೋಕದ ತಂದೆ ಉದ್ದೇಶ ನೀನು ಮಾಡಿರುವಕ್ಕಿಂತಲೂ 1000 ಪಟ್ಟು ದೊಡ್ಡ ಉದ್ದೇಶ ಇದೆ. ನೀನು ಆಲೋಚನೆ ಮಾಡಿರುವುದಕ್ಕಿಂತಲೂ 1000 ಪಟ್ಟು ಉದ್ದೇಶ ದೊಡ್ಡದಾಗಿದೆ. ಹಲ್ಲೆಲೂಯ. ಬಿದ್ದಿರುವವನು ಯಾವತ್ತೂ ಬೀಳುವುದೇ ಇಲ್ಲ, ಅವನು ಏಳುವ ಕಾಲ ಬರುತ್ತದೆ. ಒಂದು ವೇಳೆ ಬಿದ್ದಿರುವವರನ್ನು ಕ್ರಿಸ್ತನ ಎಬ್ಬಿಸಿದರೆ ಹೇಗೆ ಎಬ್ಬಿಸ್ತಾನೆ ಗೊತ್ತಾ? ಅವನಿಗೆ ನೋಡೋದಕ್ಕೆ ನಿಮ್ಮ ಕಣ್ಣು ಸಾಕಾಗೋದಿಲ್ಲ. ಒಂದು ವೇಳೆ ಬಿದ್ದಿರುವ ವ್ಯಕ್ತಿ ಮೇಲೆ ಕೇಳ್ತಾನಂದರೆ ಅವನಿಗೆ ನೋಡೋದಕ್ಕೆ ನಿಮ್ಮ ಕಣ್ಣುಗಳನ್ನು ಸಾಲೋದಿಲ್ಲ. ಅವನ ಜ್ಞಾನ ತಿಳ್ಕೊಳ್ಳೋದಕ್ಕಾಗಿ ನಿಮಗೆ ಅಷ್ಟೊಂದು ಬುದ್ಧಿ ಇರೋದಿಲ್ಲ. ಕ್ರಿಸ್ತನು ಆಶೀರ್ವಾದ ಮಾಡಿದ್ರೆ ಆತನು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡುತ್ತಾನೆ. ಆತನು ಧಾರಾಳವಾಗಿ ಆಶೀರ್ವಾದ ಮಾಡುತ್ತೇನೆ. ಮನುಷ್ಯನು ಸ್ವಲ್ಪ ಇಟ್ಟುಕೊಂಡು ಸ್ವಲ್ಪ ಕೊಡುತ್ತಿರ್ಬೋದು, ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಂದೆ ಮಾಡೋದನ್ನು ಕಂಡು ಮಗನು ಮಾಡುತ್ತಾನೆ, ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನೀವು ಧೈರ್ಯವಾಗಿರಬೇಕು. ಸೋತೋದ್ರೆ ಧೈರ್ಯವಾಗಿರಬೇಕು, ಹೋಗಿದ್ರೆ ಪರವಾಗಿಲ್ಲ ಅಂತ ಹೇಳಬೇಕು. ಯಾಕಂದರೆ ನಿಮ್ಮನ್ನು ಸೃಷ್ಟಿ ಮಾಡಿರುವ ದೇವರು ಯೇಸು ಕ್ರಿಸ್ತನು, ನಿಮ್ಮ ಜೊತೆ ಇರುವ ಆತನು ಯೇಸು ಕ್ರಿಸ್ತನು. ಒಂದು ವೇಳೆ ಇವತ್ತು ಸೋಲು ಬಂದರೆ ಹೆದರಬೇಡ. ಹಲ್ಲೆಲೂಯ. ಸೋಲು ಬಂದರೆ ಹೆದರಬೇಡ. ನಿನಗೆ ಜಯ ಉಂಟು. ಯೇಸುವಿನ ಪರಿಶುದ್ಧವಾದ ರಕ್ತದಲ್ಲಿ ನಿನಗೆ ಜಯ ಉಂಟು. ಇವತ್ತು ಸೋತೋಗಿದೆ ಅಂತೇಳಿ ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಸೋತೋಗಿದ್ದೇನೆ ಅಂತೇಳಿ ಕಣ್ಣೀರು ಹಾಕಬೇಡ. ನನಗೆ ಯಾರು ಸಹಾಯ ಮಾಡೋರೇ ಇಲ್ಲ ಎಂದು ಕಣ್ಣೀರು ಹಾಕಬೇಡ. ದೇವರು ನಿನ್ನ ಸಂಗಡಿದ್ದಾನೆ.
ಆ ಯೇಸು ಕ್ರಿಸ್ತನ್ ನಿನ್ನನ್ನು ಮೇಲೆ ಎತ್ತೋದಾದರೆ ನಿನಗೆ ಇನ್ನು ಮೇಲೆ ಕಾಲಿಡಿದು ಎಳೆಯುವರು ಒಬ್ಬರು ನಿನ್ನನ್ನು ಕಾಣುವುದಿಲ್ಲ. ಇದುವರೆಗೂ ನಿನ್ನನ್ನು ಕಾಲಿಡಿದು ಎಳೆದಿರುವ ಪ್ರತಿಯೊಂದು ಮನುಷ್ಯನು ನಿನ್ನ ಮುಂದೆ ಟೈಮ್ ತಗೊಂಡು ನಿಂದಿರ್ತಾನೆ. ಅಂಥ ಕಾಲ ಬರುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಕೊರೇಶನನ್ನು ನೋಡಿಕೋ. ಕೊರೇಶನನ್ನು ಈ ದೇವ್ರು ಏನು ಹೇಳ್ತಾನೆ ಗೊತ್ತಾ? ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿ ನಾನು ನಿನಗೆ ಕೊಡುತ್ತೆ. ನೀನು ಭಯಪಡಬೇಡ. ನೀನು ಜನರ ಕೈಗಳನ್ನು ನೋಡಬೇಡ. ಅವ್ರು ನಿನಗೆ ಸಹಾಯ ಮಾಡ್ತಾರೇನೋ, ಇವ್ರು ನಿನಗೆ ಸಹಾಯ ಮಾಡ್ತಾರೇನೋ ಅಂತೇಳಿ ಜನರ ಕೈಗಳನ್ನು ನೋಡಬೇಡ. ಜನರು ಹೇಳ್ತಿರ್ಬೋದು, ಅಯ್ಯೋ ನನ್ನ ಸಹಾಯ ಇಲ್ಲದೆ ಇವನು ಹೇಗೆ ಸ್ಕೂಲಿಗೆ ಬರ್ತಾನೆ ನೋಡೋಣ, ನನ್ನ ಸಹಾಯ ಇಲ್ಲದೆ ಇವನು ಹೇಗೆ ಇದು ಮಾಡ್ತಾನೆ ನೋಡೋಣ ಎಂಬುದಾಗಿ ಜನರು ಹೇಳ್ತಿರ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತ ನಿನಗಾಗಿ ಹೇಳ್ತಿರುವುದು, ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು ನಾನು ನಿನಗೆ ಕೊಡುತ್ತೇನೆ ಅಂತ ಹೇಳ್ತಿದ್ದಾನೆ. ನನ್ನ ಸಹಾಯ ಇಲ್ಲದೆ ಇವನು ಮೇಲೆ ಬರುವುದಿಲ್ಲ. ನನ್ನ ಸಹಾಯ ಇಲ್ಲದೆ ಇವನು ಏನು ಮಾಡೋದಕ್ಕೆ ಆಗೋದಿಲ್ಲ. ನಾನು ಇವನಿಂದ ದೂರ ಆದರೆ ಇವನು ಏನು ಮಾಡ್ತಾನೆ ಅಂತೇಳಿ ಜನರು ಹೇಳ್ಬೋದು. ಆದರೆ ನಿನಗೊಬ್ಬ ತಂದಿದ್ದಾನೆ, ನಿನಗೊಬ್ಬ ತಂದಿದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನಾಗಿದೆ. ಆತನಿಗೆ ಕೊರೇಸನಿಗೆ ದೇವರು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದೇನೆ ಗೊತ್ತಾ? ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು ನಾನು ನಿನಗೆ ಬಿಚ್ಚಿ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ನೀನು ಲೋಕದವರ ಕೈಗಳನ್ನು ನೋಡಬೇಡ. ಲೋಕದವರ ಕೈಗಳನ್ನು ನೀನು ನೋಡದೆ ಪ್ರತಿ ಮುಂಜಾನೆ ಎದ್ದು ನಿನಗಾಗಿ ಪ್ರಾಣ ಕೊಟ್ಟಿರುವ ಯೇಸುವಿನ ಕೈಗಳನ್ನು ನೋಡು. ನಿನಗಾಗಿ ಪ್ರಾಣ ಕೊಟ್ಟಿರುವ ಯೇಸುವಿನ ಕೈಗಳನ್ನು ನೋಡು. ನಿನಗೋಸ್ಕರ ಗಾಯಪಡಿಸಿಕೊಂಡಿರುವ ಕೈಗಳನ್ನು ನೋಡು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ ಎಂಬುದಾಗಿ. ಹಲ್ಲೆಲೂಯ. ಆ ಗಾಯವುಳ್ಳ ಹಸ್ತವಿನಿಂದ ನಿನ್ನನ್ನು ದೇವರು ಸಹಾಯ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ದೇವರು ಆ ಗಾಯವುಳ್ಳ ಹಸ್ತವು ನಿನ್ನ ಮೇಲೆ ಇಕ್ಕುತ್ತಾನೆ. ಅದರಿಂದ ದೇವರು ನಿನಗೆ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ನಿನಗಾಗಿ ಎರಡೂ ಕೈಯಲ್ಲಿ ದೇವರು ಮಳೆಯನ್ನು ಹೊಡೆಸಿಕೊಳ್ಳಬೇಕಾಗಿತ್ತು. ನಿನ್ನನ್ನು ಬದುಕಿಸುವುದಕ್ಕಾಗಿ, ನಿನ್ನನ್ನು ಬಡತನದಿಂದ ಬಿಡಿಸುವುದಕ್ಕಾಗಿ, ನಿನ್ನ ಕೊರತೆಗಳನ್ನು ನೀಗಿಸುವುದಕ್ಕಾಗಿ ಆತನು ಎಲ್ಲವನ್ನು ತ್ಯಾಗ ಮಾಡುವುದಕ್ಕೆ ಪಡ್ತು. ಆತನು ಎಲ್ಲವನ್ನು ತ್ಯಾಗ ಮಾಡಬೇಕಾಗಿತ್ತು. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನಗಾಗಿ ಸ್ವಂತ ಪ್ರಾಣನ ತ್ಯಾಗ ಮಾಡಿದ್ದಾನೆ. ನೀನು ಭಯಪಡಬೇಡ. ನನಗೆ ಯಾರು ಇಲ್ಲ ಎಂದು ಹೇಳಬೇಡ. ಯೇಸು ನಿನಗೆ ತಂದೆಯಾಗಿದ್ದಾನೆ. ಹಲ್ಲೆಲೂಯ. ಯೇಸು ನಿನಗೆ ತಂದೆಯಾಗಿದ್ದಾನೆ. ಯೇಸು ನಿನಗೆ ತಂದೆಯಾಗಿದ್ದಾನೆ. ಆತನು ನಿನಗೆ ಮಧುರವಾದ ಉಂಗುರಗಳನ್ನು ಕೊಡುವ ಆತನಾಗಿದ್ದಾನೆ. ಆತನ ಕೈಯಲ್ಲಿ ನೀನು ಉಂಗುರ ಆಗಿರ್ತೀಯ. ನೀನು ಭಯಪಡಬೇಡ. ಹಲ್ಲೆಲೂಯ. ನಿನ್ನ ಹೆಸರು ಯೇಸು ಕ್ರಿಸ್ತನ ಅಂಗೈಗಳಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಹೆಸರು ಯೇಸುವಿನ ಅಂಗೈಗಳಲ್ಲಿ ಚಿತ್ರಿಸಲ್ಪಟ್ಟಿದೆ. ನಿನ್ನನ್ನು ದೇವರು ನೆನೆಸಿಕೊಂಡಿದ್ದಾರೆ. ನೀನು ಭಯಪಡಬೇಡ. ಈ ಲೋಕದ ಸಮಸ್ಯೆಗಳಿಗೆ ನೋಡಿ ನೀನು ಏನಾದರೂ ಮಾಡಿಕೊಂಡು ನಾನು ಸಾಯಬೇಕೆಂದು ಚಿಂತೆ ಮಾಡಬೇಡ. ನಿನ್ನೆ ಒಂದು PUC ಮಗಳು, ಚಿಕ್ಕ ಮಗಳು, ಆಕೆ ಭೂಮಿ ಮೇಲೆ ಬರಬೇಕಾದ್ರೆ ದೇವರಿಗೆ ಒಂದು ಪ್ಲಾನ್ ಇತ್ತು. ಈ ಭೂಮಿಗೆ ಆಕೆಗೆ ಕಳಿಸಬೇಕಾದ್ರೆ ಒಂದು ಪ್ಲಾನ್ ಇತ್ತು. ಆದರೆ ಸೈತಾನ್ ಏನು ಮಾಡಿದ ಗೊತ್ತಾ? ಯಾವುದೋ ಒಂದು ಸಮಸ್ಯೆ ತಂದು, ಯಾವುದೋ ಒಂದು ಮಾತಿನ ವಿಷಯ ತಂದು, ಒಂದು ಅವಮಾನ ತಂದು ಆ ಮಗು ಸಾಯುವಂತೆ ಮಾಡಿತು. ಹಲ್ಲೆಲೂಯ. ಆ ಮಗು ಸಾಯುವಂತೆ ಮಾಡಿತು. ಆ ಮಗು ಬದುಕಿದ್ರೆ, ಪ್ರೈಸ್ ದ ಲಾರ್ಡ್, ದೇವರ ಆಕಿನ ಮೇಲೆ ಏನು ಚಿತ್ತ ಇತ್ತೋ ಗೊತ್ತಿಲ್ಲ.
ಆದರೆ ಆ ಮಗುವಿಗೆ ಸಾವು ಬರುವಂತೆ ಸೈತಾನ ಮಾಡಿರೋದು. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಮಕ್ಕಳು ಆ ನಿರ್ಧಾರ ತಗೊಳ್ಳಬೇಡಿರಿ, ಯಾಕಂದರೆ ಕರ್ತನು ನಿಮ್ಮ ಸಂಗಡಿದ್ದಾನೆ. ನಿಮಗಾಗಿ ಪ್ರಾಣ ಕೊಟ್ಟು ದೇವರು ನಿಮ್ಮ ಸಂಗಡಿದ್ದಾನೆ. ಯೇಸು ನಿಮಗೆ ಜ್ಞಾನ ಕೊಡುತ್ತಾರೆ. ಈ ವರ್ಷ ಅಂಕಗಳನ್ನು ಕಡಿಮೆ ತಗೊಂಡಿರುವ ಮಕ್ಕಳೇ, ಹೆದರಬೇಡಿರಿ, ವಾಕ್ಯಗಳನ್ನು ಓದಿರಿ, ವಾಕ್ಯಗಳನ್ನು ಧ್ಯಾನ ಮಾಡಿರಿ, ದೇವರ ವಾಕ್ಯದ ಹತ್ತಿರ ಬನ್ನಿರಿ. ನಿಮ್ಮ ಮೇಲಿರುವ ದುಷ್ಟಾತ್ಮನನ್ನು ನೀವು ಪ್ರತಿದಿನ ಅದಕ್ಕೆ ಮಾತಾಡಬೇಕು, ಅದಕ್ಕೆ ಬೈಯಬೇಕು. ಎಲೆ ಸೈತಾನನೇ, ನನ್ನಿಂದ ನೀನು ತೊಲಗಿ ಹೋಗು, ದೇವರು ನನ್ನ ಸಂಗಡಿದ್ದಾನೆ. ಈ ವರ್ಷ ನಾನು ಬಿದ್ದಿರ್ಬೋದು, ಆದರೆ ಏಳುವುದಕ್ಕಾಗಿ ದೇವರು ನನಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯ. ಇವತ್ತು ನೀವು ಒಂದು ಒಳ್ಳೆಯ ಅಂಕಗಳನ್ನು ತಗೊಂಡ್ರಿ, ಒಳ್ಳೆಯದೇ, ಪರವಾಗಿಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ, ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯ. ಆದರೆ ಒಳ್ಳೆಯ ಅಂಕಗಳನ್ನು ತಗೊಂಡು ಏನು ಮಾಡ್ತಾರೆ ಗೊತ್ತಾ? ಮೀಡಿಯಾ ನ್ಯೂಸರು ಬಂದ್ಬಿಟ್ಟು ಹಲ್ಲೆಲೂಯ ಒಳ್ಳೆ ಅಂಕಗಳು ತಗೊಂಡಿದ್ದಾರೆಂದು ಫುಲ್ ಮೀಡಿಯಾದಲ್ಲಿ ಹಾಕಿಬಿಡ್ತಾರೆ. ಇವರಂಥವ್ರು ಈ ಲೋಕದಲ್ಲಿ ಯಾರೂ ಇಲ್ಲ, ಕರ್ನಾಟಕಕ್ಕೆ ಫಸ್ಟ್ ಬಂದಿದ್ರು, ನಮ್ಮ ಸ್ಕೂಲ್ಗೆ ಫಸ್ಟ್ ಬಂದಿದ್ದಾರೆಂದು. ಆದರೆ ಒಂದು ಟೊಮಟಕ್ಕೆ ಯೋಚನೆ ಮಾಡಿಕೊಡ್ರಿ. ಒಂದು ಟೊಮಟೊ ತಗೊಂಡು ನೀವು ಯೋಚನೆ ಮಾಡಿಕೊಡ, ಟೊಮಟಕ್ಕೆ ಎದುರು ಕೈಯಲ್ಲಿ ಹಿಡ್ಕೊಂಡು ಯೋಚನೆ ಮಾಡಿಕೊಡ್ರಿ. ಒಂದು ಟೊಮಟ ಅದು ಒಂದು ವೇಳೆ ಕೆಟ್ಟೋಗಿರುವುದಿದ್ದರೆ ಅದಕ್ಕೇನು ಮಾಡ್ತೀವಿ ಗೊತ್ತಾ? ಸಪ್ರೇಟ್ ತೆಗೆದು ಇಡ್ತೀವಿ. ಅದಕ್ಕಾಗಿ ಇಡ್ತೀವಿ ಅಂದರೆ ಅದು ಕಸದಲ್ಲಿ ಹಾಕಕ್ಕೆ ಇಡ್ತೇವೆ. ಹಲ್ಲೆಲೂಯ. ಆದರೂ ಒಳ್ಳೆ ಟೊಮಟ ಕಟ್ ಮಾಡ್ಕೊಂಡು ಏನು ಮಾಡ್ತೇವೆ? ತಿಂದು ಬಿಡುತ್ತೇವೆ. ಆ ಟೊಮಟ ಏನಾಗುತ್ತದೆ? ಆ ಟೊಮಟ ಫಲ ಕೊಡುವುದಿಲ್ಲ. ಆದರೆ ಈ ಕೆಟ್ಟೋಗಿರುವ ಟೊಮಾಟ ನಾವು ಬಿಸಾಕಿ ಬರ್ತೇವೆ ನೋಡ್ರಿ, ಅದು ಕಸದಲ್ಲಿ ಬಿದ್ದು ಬೆಳೆದು ಅದು ಫಲ ಕೊಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಒಂದು ಮಾತ್ರ, ಆ ಕೆಟ್ಟೋಗಿರುವ ಟೊಮಾಟ ನಾವು ಕೆಸದಾಗ ಬಿಸಾಕ್ದೇವು ಅಂದರೆ ಅದು ಅದೇ ತಿಪ್ಪಿಯಲ್ಲಿ ಮತ್ತೆ ಬೆಳೆಯುತ್ತದೆ. ಹಲ್ಲೆಲೂಯ. ಅದರ ಬೀಜವು ಆ ತಿಪ್ಪಿಯಲ್ಲಿ ಬಿದ್ದು ಮತ್ತೆ ಅದು ಬೆಳೆಯುವಂತೆ ಮಾಡುತ್ತಾನೆ ದೇವರು. ಹಲ್ಲೆಲೂಯ. ಮತ್ತೆ ಬೆಳೆದು ಅದು ಬರೀ ಬೆಳೆಯುವುದಿಲ್ಲ, ಅದು ಫಲ ಕೊಡುವಂತೆ ಯೇಸು ಕ್ರಿಸ್ತನು ಮಾಡುತ್ತಾನೆ. ಹಲ್ಲೆಲೂಯ. ಹಾಗೆ ಲೋಕದವರು ಯಾವುದು ನಮಗಿದು ಬೇಡವೋ, ಇದು ವೇಸ್ಟ್ ಅಂತ ಹೇಳ್ತಾರೋ, ಅದಕ್ಕೆ ಅತಿ ಬೆಸ್ಟ್ ಆಗಿ ಯೇಸು ಕ್ರಿಸ್ತನು ಮಾಡುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಕ್ರಿಸ್ತನು ಅತಿ ಬೆಸ್ಟ್ ಆಗಿ ಮಾಡುತ್ತಾನೆ. ನೀವು ಭಯಪಡಬೇಡಿರಿ. ಲೋಕದವರು ಒಳ್ಳೆಯದನ್ನು ಆರಿಸ್ಕೊಳ್ಳುತ್ತಾರೆ, ಪರಲೋಕದಾಗಿರುವಂಥ ಯೇಸು ಕ್ರಿಸ್ತನು ಕೆಟ್ಟದನ್ನು ಆರಿಸಿಕೊಂಡು ಅದನ್ನು ಫಲ ಕೊಡುವಂತೆ ಮಾಡುತ್ತಾನೆ. ದೇವರು ಬಂದಿರುವುದು ನೀತಿವಂತರಿಗೋಸ್ಕರವಲ್ಲ, ದೇವರು ಬಂದಿರೋದು ಶ್ರೀಮಂತರಿಗೋಸ್ಕರವಲ್ಲ, ದೇವರು ಬಂದಿರೋದು ಯಾವುದೋ ಈ ಲೋಕದಲ್ಲಿರುವಂಥ ಪ್ರಧಾನಮಂತ್ರಿ ಮೀಟ್ ಮಾಡೋದಕ್ಕಲ್ಲ, ಲೋಕದಲ್ಲಿರುವಂಥ MP MLA ಮನೆಗೆ ಹೋಗಿ ಮೀಟ್ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಿಲ್ಲ. ಈ ಲೋಕದಾಗಿರುವಂಥ ಪ್ರಧಾನಮಂತ್ರಿಗೆ ಹೋಗಿ ಬರಬೇಕು, ಮೀಟ್ ಆಗಿ ಬರ್ಬೇಕಂತೇಳಿ ಯೇಸು ಕ್ರಿಸ್ತನು ಬಂದಿಲ್ಲ. ಆತನು ಬಂದಿರುವುದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾನು ಬಂದಿರೋದು ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ನಾನು ಬಂದಿರುವುದೆಂದು ಯೇಸು ಹೇಳಿದರು. ಆತನು ಇಲ್ಲಿ ಲೋಕಕ್ಕೆ ಬಂದು ಪ್ರಧಾನಮಂತ್ರಿ ಮನೆ ಎಲ್ಲಿದೆ ಅಂತೇಳಿ ಹುಡ್ಕೊಂಡು ಹೋಗಲಿಲ್ಲ. ಆತನು ಈ ಲೋಕದಲ್ಲಿ MP MLA ಮನೆಗಳಲ್ಲಿ ದೊಡ್ಡ ದೊಡ್ಡ ಕಾರುಗಳಿರ್ತವೆ, ಅಲ್ಲಿಗೆ ಹೋಗ್ಬೇಕಂತೇಳಿ ಬಂದಿದ್ದಿಲ್ಲ. ಆತನು ಬಂದಿರುವುದು ಬಡವರಿಗೆ ಶುಭವಾರ್ತೆಯನ್ನು ಸಾರುವುದಕ್ಕಾಗಿ, ದಿಕ್ಕಿಲ್ಲದೆ ಅವರನ್ನು ಆಧಾರವಾಗಿರುವುದಕ್ಕಾಗಿ, ಕೆಟ್ಟೋಗಿರುವ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ದಿಕ್ಕಿಲ್ಲದೆ ಬಿದ್ದಿದ್ದನು, 38 ವರ್ಷ ದಿಕ್ಕಿಲ್ಲದೆ ಬಿದ್ದಿದ್ದನು. ಕೊಳವು ಪಕ್ಕದಲ್ಲೇ ಇದೆ, ಅದರೊಳಗೆ ಹೋಗಿದ್ರೆ ಸ್ವಸ್ಥವಾಗುತ್ತಾನೆ. ಆ ದಿಕ್ಕಿಲ್ಲದೆ ಬಿದ್ದಿರುವ ವ್ಯಕ್ತಿಯನ್ನು ಗುಣಪಡಿಸುವುದಕ್ಕಾಗಿ ಯೇಸು ಬಂದಿರುವುದು.
ಪ್ರೈಸ್ ಲಾರ್ಡ್. ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರವಾಗಲಿ. ದಿಕ್ಕಿಲ್ಲದೆ ಬಿದ್ದವರನ್ನು ದೇವರು ಆಧಾರವಾಗಿರುವುದಕ್ಕಾಗಿ, ಅವರ ಕಷ್ಟಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ದೇವರು ಬಂದಿರೋದು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೀವು ಭಯಪಡಬೇಡಿರಿ, ಯೇಸು ನಿಮ್ಮ ಸಂಗಡಿದ್ದಾನೆ. ಈ ವರ್ಷ ಫೇಲ್ ಆಗಿರೋ ಪ್ರತಿಯೊಬ್ಬರು, ಈ ವರ್ಷ ಅಂಕಗಳನ್ನು ಕಡಿಮೆ ತಗೊಂಡಿರೋ ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಓದಿರಿ. ನಾವು ಮೊದಲು ಬುಕ್ ಓದೋದಕ್ಕಿಂತ ಮುಂಚೆ ದೇವರ ವಾಕ್ಯ ಓದಬೇಕು, ಆತನಲ್ಲಿ ಪ್ರಾರ್ಥನೆ ಮಾಡಬೇಕು, ಮತ್ತೆ ಮುಂದೆ ಸಾಗಬೇಕು. ಕರ್ತನ ಬೆಳಕು ನಿನ್ನ ಮೇಲೆ ಬರುತ್ತದೆ. ಈ ವರ್ಷ ನೀನೇ ಅಂಕ ಕಡಿಮೆ ತಗೊಂಡಿರ್ಬೋದು. ನಿಮ್ಮ ಪ್ರಿನ್ಸಿಪಲ್ ಎದುರುಗಡೆ ನಿಂತು ನೀನು ಪಾಠ ಮಾಡುವಂತೆ ದೇವರು ನಿನ್ನ ಕೃಪೆ ತೋರಿಸುತ್ತಾನೆ. ಲೋಕಕ್ಕೆ ನೋಡಬೇಡ, ಪರಲೋಕದಾಗಿರುವ ತಂದೆಗೆ ನೋಡು. ಆ ತಂದೆ ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ಯೇಸು ಕ್ರಿಸ್ತನು ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ನೀನು ಇಂದಿನಿಂದ ವಾಕ್ಯ ಓದೋದನ್ನು ಸ್ಟಾರ್ಟ್ ಮಾಡು. ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ, ಆಶೀರ್ವಾದ ಮಾಡುತ್ತಾರೆ. ದೇವರು ನಿನ್ನ ಪಕ್ಷದಲ್ಲಿದ್ದು ಬರೋ ವರ್ಷದಲ್ಲಿ ಬರೀ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತ ದೇಶದಲ್ಲಿ ನೀನು ನಂಬರ್ ಒನ್ ಆಗಿ ಬರುವಂತೆ ದೇವರು ಸಹಾಯ ಮಾಡುತ್ತಾರೆ. ಹಾಗೆ ಮಾಡೋದಕ್ಕಾಗಿ ಯೇಸುವನ್ನು ಸ್ತೋತ್ರ ಮಾಡೋಣ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳಿರಿ, ಆತ ನಿಮಗೆ ಒದಗಿಸುತ್ತಾನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್.